ಹಾಯ್ ಎವ್ರಿವನ್, ನನ್ನ ಹೆಸರು ಸುಮಂತಾಜ್ ಅಂತ. ನಾನು BCA ಮಾಡ್ತಿದ್ದೀನಿ. ನಾನು ಚಳ್ಳಕೆರೆಯಿಂದ ಚಿತ್ರದುರ್ಗಕ್ಕೆ ಬರ್ತೀನಿ. ಏನಕ್ಕೆ ಬರ್ತೀನಪ್ಪ ಅಂದರೆ ಕಂಪ್ಯೂಟರಿಗೆ ಜಾಯ್ನ್ ಆಗಿದ್ದೀನಿ, ನೀಲಾನಂದ್ ಕಂಪ್ಯೂಟರಿಗೆ. ಸೊ ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬರ್ತೀನಿ. ಚಳ್ಳಕೆರೆಯಲ್ಲಿ ಹೋಗಿ ಟ್ರೈ ಮಾಡಿ ನೋಡಿದೆ. 2 days ಅಟೆಂಡ್ ಕೂಡ ಆದೆ. ನನಗೆ ಅಷ್ಟು ಬೆಸ್ಟ್ ಅನ್ನಿಸ್ಲಿಲ್ಲ. ಮತ್ತೆ ಅಷ್ಟು ಕೇರ್ ತಗೊಂಡು ಕೂಡ ಅವ್ರು ಅಷ್ಟು ಕಲಿಸೋದಿಲ್ಲ. ಸೊ ಅದಕ್ಕೋಸ್ಕರ ಡ್ರಾಪ್ ಮಾಡಿದೆ, ಸುಮ್ಮನಾದೆ. ಆಮೇಲೆ ಯಾವ ಕಂಪ್ಯೂಟರ್ಗೆ ಹೋಗ್ಬೇಕಪ್ಪ ಅಂತ ಥಿಂಕ್ ಮಾಡ್ತಿದ್ದೆ. ಸೊ ಅಷ್ಟರಲ್ಲೇ ನಮ್ಮ ಆಂಟಿ ನನಗೆ ಕಾಲ್ ಮಾಡಿ ಹೇಳಿದ್ರು, ನೀಲಾನಂದ್ ಕಂಪ್ಯೂಟರ್ ಅಂತ ಇದ್ದೆ ಇಲ್ಲಿ, ನೀನು ಇಲ್ಲೇ ಜಾಯಿನ್ ಆಗ್ತಿ ಅನ್ನೋದಿದ್ರೆ ನಾನು ಫೀಸ್ ಪೇ ಮಾಡ್ತೀನಿ, ಅದನ್ನ ನೀನು ಬೇರೆ ಕಡೆ ಹೋಗ್ತಾ ಇದ್ರೆ ನೀನೇ ಪೇ ಮಾಡ್ಕೋಬೇಕು ಅಂತ ಹೇಳಿದ್ರು. ಬಹಳ ಫೋರ್ಸ್ ಕೂಡ ಮಾಡಿದ್ರು ಅವರು. ಸೊ ಏನೋ ಬಹಳ ಹೇಳ್ತಿದ್ದಾರೆ, ಜಾಯ್ನ್ ಆಗಿ ನೋಡೋಣ ಅಂತ ನಾನು ಜಾಯ್ನ್ ಆದೆ. ಜಾಯ್ನ್ ಆಗಿದ್ದು 2 daysಗೆ ನನಗೊಂದು ಸಣ್ಣ ಡೌಟ್ ಬಂತು. ಸೊ ಸರ್ ಪಕ್ಕನೇ ಕುತ್ಕೊಂಡಿದ್ರೆ ಅವ್ರಿಗೆ ಕೇಳಿದೆ ನಾನು, ಸರ್ ಇದು ಡೌಟ್ ಇದೆ ಹೇಳ್ಕೊಡ್ರಿ ಅಂತ. ಸರ್ ಹೇಳ್ಕೊಡಲ್ಲ ಅಂದ್ರು. ಇನ್ನೊಂದು ಟೈಮ್ ಕೇಳಿದ್ರೆ ಅವಾಗಲೂ ಹೇಳ್ಕೊಡಲ್ಲ ಅಂದ್ರು. ಸೊ ನಾನು ಥಿಂಕ್ ಮಾಡಿ ಸುಮ್ಮನಾದೆ. ಆಮೇಲೆ ನಾನೇ ಟ್ರೈ ಮಾಡಿದೆ, 2 time ಟ್ರೈ ಮಾಡಿದೆ, 2 time ಟ್ರೈ ಮಾಡಿದೆ. ಆಮೇಲೆ 3ನೇ ಟೈಮ್ ನನ್ನ ಕ್ವಶನ್ ನನಗೆ ಆನ್ಸರ್ ಸಿಗ್ತಾ ಹೋಯ್ತು. ಆಮೇಲೆ ಅದಾಯ್ತು, ಕ್ಲಾಸ್ ಮುಗಿತು, ಹೋಗೋ ಟೈಮ್ ಬಂತು. ಆಮೇಲೆ ಹೋಗ್ತಾ ಇದ್ದೆ. ಆಮೇಲೆ ಸರ್ ಹೇಳಿದ್ರು ಮಾತಾಡಿಸಿ, ನಾನು ನಿನಗೆ ಏನು ಕೇಳ್ಕೊಟ್ಟಿಲ್ಲ ಅಂತ ಅಂದ್ರೆ ಸ್ವತಃ ನೀವೇ ಟ್ರೈ ಮಾಡಬೇಕು, ನೀವು ಯಾವತ್ತೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ಕೊಟ್ಟಿಲ್ಲ ಅಂತ ಹೇಳಿದ್ರು. ಅದು ನನಗೆ ಒಳ್ಳೇದು ಅನ್ನಿಸ್ತು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಥಿಂಕ್ ಮಾಡ್ಕೊಂತ ಹೋದೆ, ಸರ್ ಹೇಳಿದ್ದು ನಮ್ಮ ಹೇಳಿದಕ್ಕೋಸ್ಕರನೇ ಅಲ್ಲ ಅಂತ. ಸೊ ನೆಕ್ಸ್ಟ್ ಡೇ ಇಂದ ನಾನು ಸರಿಗೂ ಏನೋ ಡೌಟ್ಸ್ ಕೇಳಿಲ್ಲ, ಸರ್ ನನಗೂ ಏನೋ ಹೇಳ್ಕೊಟ್ಟಿಲ್ಲ. ಸೊ ನಾನು ಹೇಳೋದು ಏನಂದ್ರೆ, ಸೆಂಟರ್ ಕೂಡ ತುಂಬಾ ಚೆನ್ನಾಗಿದೆ, ಕಂಪ್ಯೂಟರ್ಸ್ ತುಂಬಾ ಚೆನ್ನಾಗಿದೆ, ಸರ್ ಕೂಡ ಬಹಳ ಚೆನ್ನಾಗಿ ಕಲಿಸ್ತಾರೆ. ಸೊ ನೀವು ಆ ಕಡೆ ಈ ಕಡೆ ಬೇರೆ ಕಡೆ ಎಲ್ಲ ಹೋಗಿ ಫೀಸ್ ಕಡಿಮೆ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಜಾಯ್ನ್ ಆಗೋದಕ್ಕಿಂತ ಇಲ್ಲ ಸರ್ ಹತ್ರನೇ ಬಂದು ಜಾಯ್ನ್ ಆಗಿ ನೋಡ್ರಿ ಒಂದು ಟೈಮ್. ಬಹಳ ನಿಮಗೂ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಮತ್ತೆ ಸ್ಪೆಷಲ್ ಏನಪ್ಪಾ ಅಂದ್ರೆ ವೀಕ್ಲಿ ಸ್ಯಾಟರ್ಡೆ ಎಂಟರ್ಟೈನ್ಮೆಂಟ್ ಡೇ ಅಂತ ಮಾಡ್ತಾರೆ ಸರ್. ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ಸ್ಟೂಡೆಂಟ್ಸು ವೇಟ್ ಮಾಡ್ತಾ ಇರ್ತಾರೆ ಆ ಡೇಗೋಸ್ಕರ. ಸೊ ನಾನ್ ರೆಕಮೆಂಡ್ ಮಾಡೋದು ಏನಂದ್ರೆ, ನೀವು